A very good morning and a warm welcome, students. Today we are going to see about the subject called maternal and child health. In that, unit 5, maternal health factors. What all the maternal health factors it's happening and what all you are supposed to consider and what are the health things the women are facing. So we are going to discuss all about this in this video. And the first thing which we are going to see is cultural practice. ಕಲ್ಚರಲ್ ಪ್ರಾಕ್ಟೀಸ್ ಅಂದರೆ ಏನು? ಅವರ ರಿಲಿಜನ್ ಆಗಲಿ, ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆಗಲಿ, ಏನು ಅವ್ರ ಕಲ್ಚರಲ್ ಆಸ್ಪೆಕ್ಟ್ ಇಷ್ಟು ದಿನದಿಂದ ಪ್ರಾಕ್ಟೀಸ್ ಮಾಡ್ತಿದ್ದಾರೋ ಅದು ಒಂದು ವುಮೆನ್ಗೆ ಮೇಜರಾಗಿ ಪ್ಲೇ ಆಗುತ್ತೆ ಅವ್ರ ಪ್ರೆಗ್ನೆನ್ಸಿ ಟೈಮಲ್ಲಿ. ಏನಕ್ಕೆ ಅವ್ರ ಫುಡ್ ಹ್ಯಾಬಿಟ್ ಆಗಲಿ, ಅವ್ರ ರಿಜಿನಲ್ ಆಸ್ಪೆಕ್ಟ್ಸ್ ಆಗಲಿ, ಇಲ್ಲ ಅವರು ಫ್ಯಾಮ್ಲಿಗೆ ಸರ್ಕಮ್ಸ್ಟೆನ್ಸ್ ಆಗಲಿ ಹೆಂಗಿದೆಯೋ ಅದ್ರ ಮೇಲೆ ಒಂದು ವುಮೆನ್ ಅವರ ಲೈಫ್ ಸ್ಟೈಲ್ ಚೇಂಜ್ ಆಗೋದು ಪ್ರೆಗ್ನೆನ್ಸಿಯಲ್ಲಿ ಆ್ಯಕ್ಟ್ ಮಾಡುತ್ತೆ. ಆ್ಯಂಡ್ ದೇ ಆಲ್ಸೋ ಬಿಲೀವ್ ಹಿಂದೂಸ್ಗಿಂತ ಮುಸ್ಲಿಂ ಕಮ್ಯುನಿಟಿಯಲ್ಲಿ ಜಾಸ್ತಿ ಹೈಯರ್ ಫರ್ಟಿಲಿಟಿ ರೇಟ್ಸ್ ಇದೆ ಅಂತ ನಂಬ್ತಿದ್ದಾರೆ. ಆ್ಯಂಡ್ ಹಿಂದೂಸಲ್ಲೂ ದೋಸ್ ಹೈಯರ್ ಕ್ಯಾಸ್ಟ್ ಹ್ಯಾಸ್ ದ ಹೈಯರ್ ಫರ್ಟಿಲಿಟಿ ರೇಟ್ ಆ್ಯಂಡ್ ದ ಲೋವರ್ ಕ್ಯಾಸ್ಟ್ ಹ್ಯಾಸ್ ಲೋವರ್ ಫರ್ಟಿಲಿಟಿ ರೇಟ್ ಅಂತ ನಿಮ್ಮ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಿದೆ. ಬಟ್ ಇನ್ ಮೈ ಕನ್ಸಿಡ್ರೇಷನ್ ವಾಟ್ ಐ ಆಮ್ ಟೆಲ್ಲಿಂಗ್ ಈಸ್ the healthy women gets a higher pregnancy or higher fertility rate. Secondly, we are going to talk about social and economic factors. Social and economic factors andre the reality of the women's family background, financial statement and ಅವರಿರೋ ಎನ್ವಿರಾನ್ಮೆಂಟ್ ಇದೆಲ್ಲನೂ ನಮ್ಮ ಪ್ರೆಗ್ನೆನ್ಸಿಯಲ್ಲಿ ಹೆಂಗೆ ಆ್ಯಕ್ಟ್ ಮಾಡುತ್ತೆ ಅಂತ ನೋಡಿದ್ರೆ, ಫಸ್ಟ್ ಆಫ್ ಆಲ್ ವುಮೆನ್ಸ್ ಏಜಿಂಗ್ 20 to 30 ಹ್ಯಾಸ್ ಚೈಲ್ಡ್ ಬಿಯರಿಂಗ್ ಇಯರ್ಸ್ ಅಂತ ಹೇಳ್ತಾರೆ. ಈಗ ಆಪ್ಟಿಮಲ್ ಆಗಿ ಒಂದು ಬೇಬಿನ ತಡ್ಕೊಳ್ಳೋ ಶಕ್ತಿ 20 to 30 ವರ್ಷದಲ್ಲಿ ಇರೋ ವುಮೆನ್ಸ್ಗೆ ಜಾಸ್ತಿ ಇದೆ, ಗ್ರೇಟರ್ ರಿಸ್ಕ್ಸ್ ಇರಲ್ಲ. ಬಟ್ ಅದಕ್ಕೆ ಅಬೋನು ಕೆಳಗಡೆನಾದರೂ ರಿಸ್ಕ್ಸ್ ಜಾಸ್ತಿ ಇರುತ್ತೆ ಅಂತ ಮೆಡಿಕಲ್ ಹಿಸ್ಟ್ರಿ ಹೇಳ್ತಿದೆ. ಆ್ಯಂಡ್ ಶಾರ್ಟ್ ಬರ್ತ್ ಇಂಟರ್ವಲ್ಸ್ ಅಂತ ಹೇಳ್ತಾರೆ. ಏನಂದರೆ ಈಗ ಒಂದು ಮಗು ಆಗಿ 1 ವರ್ಷ ಕೂಡ ಗ್ಯಾಪ್ ಇರಲ್ಲ, 3-4 ಮಂತ್ಸಲ್ಲಿ ಇನ್ನೊಂದು ಮಗುಗೆ ಪ್ರೆಗ್ನೆಂಟ್ ಆಗ್ತಿದ್ದಾರೆ ಅಂದರೆ ಅವ್ರಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಇರುತ್ತೆ ಅಂತ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಿದೆ. ನೆಕ್ಸ್ಟು ಪ್ಯಾರಿಟಿ ಕಂಪ್ಯೂಟ್ಸ್ ಹೈ ಮೆಟರ್ನಲ್ ಮೊರಾಲಿಟಿ. ಪ್ಯಾರಿಟಿ ಅಂದರೆ ಈಗ ಏನು ಊಟ ಮಾಡ್ತಿದ್ದಾರೆ ಅದಕ್ಕೆ ನ್ಯೂಟ್ರಿಷನ್ ವ್ಯಾಲ್ಯೂ ತಗೊಳಕ್ಕಾಗ್ತಿದ, ಇಲ್ಲಾಂದರೆ ಈಗ ಫ್ಯಾಮಿಲಿ ಸೈಜ್, ಮಾಲ್ ನ್ಯೂಟ್ರಿಷನ್, ಪಾವರ್ಟಿ ಇದೆಲ್ಲನೂ ನಮಗೆ ಪ್ರೆಗ್ನೆನ್ಸಿಯಲ್ಲಿ ಏನಾದರೂ ರಿಸ್ಕ್ ಫ್ಯಾಕ್ಟರ್ ಕ್ರಿಯೇಟ್ ಮಾಡೋಕ್ಕೆ ಚಾನ್ಸ್ ಆಗುತ್ತೆ. ಆ್ಯಂಡ್ ದೆನ್ ಪ್ರಿಜುಡೀಸ್ ಆರ್ ಲ್ಯಾಕ್ ಆಫ್ ಮೆಟರ್ನಿಟಿ ಸರ್ವಿಸಸ್. ಮೆಟರ್ನಿಟಿಯಲ್ಲಿ ಹೆಂಗಿರಬೇಕು, ಏನು ಮಾಡಬೇಕು, ಇದೆಲ್ಲ ಲ್ಯಾಕ್ ಆಫ್ ನಾಲೆಜ್ ಇಲ್ಲದೇನೂ ರಿಸ್ಕ್ ಫ್ಯಾಕ್ಟರ್ ಕ್ರಿಯೇಟ್ ಆಗೋಕ್ಕೆ ಜಾಸ್ತಿ ಚಾನ್ಸಸ್ ಇದೆ. ಆ್ಯಂಡ್ ದೆನ್ ಎನ್ವಿರಾನ್ಮೆಂಟಲ್ ಸ್ಯಾನಿಟೈಸೇಷನ್ ತುಂಬ ಮುಖ್ಯ. ಈಗ ನಾವು ಹೆಲ್ತಿಯಾಗಿದ್ದೀವಿ, ನಾವು ಕ್ಲೀನಾಗಿದ್ದೀವಿ, ನಾವು ನಮ್ಮ ಫುಡ್ ಆ್ಯಂಡ್ ಡಯಟ್ರಿ ಹ್ಯಾಬಿಟ್ನ ಚೆನ್ನಾಗಿ ಇಟ್ಕೊಂಡಿದ್ದೀವಿ, ಮೆಡಿಕೇಷನ್ ಕರೆಕ್ಟಾಗಿ ತಿಂತಿದ್ದೀವಿ ಅಂದರೂ ನಮ್ಮ ಎನ್ವಿರಾನ್ಮೆಂಟ್ ಹೆಂಗಿದೆಯೋ ಅದ್ರ ಮೇಲೆ ನಮ್ಮ ರಿಸ್ಕ್ ಫ್ಯಾಕ್ಟರ್ ಡಿಪೆಂಡ್ ಆಗಿರುತ್ತೆ. ನಾವು ಎಷ್ಟೇ ನೀಟಿದ್ರೂ ಹೊರಗಡೆಯಿಂದ ಬರೋ ಆಕ್ಸಿಜನ್ ಚೆನ್ನಾಗಿಲ್ಲ, ಕರೆಕ್ಟಾಗಿ ಕುಡಿತಿರೋ ನೀರು ಚೆನ್ನಾಗಿಲ್ಲ ಅಂದಿದ್ಮೇಲೆ ನಾವು ಎಷ್ಟು ಹೈಜೀನ್ ಆಗಿದ್ದರೂ ರಿಸ್ಕ್ ಫ್ಯಾಕ್ಟರ್ ಬರೋಕ್ಕೆ ಚಾನ್ಸಸ್ ತುಂಬ ಜಾಸ್ತಿನೇ ಇದೆ. ಆಮೇಲೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್. ಈಗ ಒಂದು ಪ್ರೆಗ್ನೆಂಟ್ ವುಮೆನ್ ಇರೋ ಮನೆಯಲ್ಲಿ ಅದಕ್ಕೂ ಹಾಸ್ಪಿಟಲ್ಗೂ ಒಂದು 9 months ಡೆಲಿವರಿ ಡೇಟ್ ಫಿಕ್ಸ್ ಆಗಿದೆ ಅಂದಮೇಲೆ ಎಷ್ಟು ಆಗುತ್ತೋ ಅಷ್ಟು ಹತ್ತಿರ ಇದೆ, ಅದು ತುಂಬ ಮುಖ್ಯ. ಏನಕ್ಕೆ ಅಂದರೆ ಯಾವಾಗ ವಾಟರ್ ಏನು ಬ್ರೇಕ್ ಆಗುತ್ತೆ ಗೊತ್ತಿಲ್ಲ, ಆ ಟೈಮಲ್ಲಿ ನಾವು ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಆಲ್ರೆಡಿ ಪ್ರಿಕಾಷನ್ ಆಗಿ ಯೂಸ್ ಮಾಡಿಸ್ಕೋಬೇಕು. ಆ್ಯಂಡ್ ಸೋಷಿಯಲ್ ಕಸ್ಟಮ್ಸ್ ಆ್ಯಂಡ್ ಪೊಲ್ಯೂಷನ್. ಈಗ ಡಿಫ್ರೆಂಟ್ ರಿಲಿಜನಲ್ಲಿ ಹೆಂಗೆ ಪ್ರಾಪರಾಗಿ ಮೇಂಟೆನೆನ್ಸ್ ಮಾಡ್ತಿದ್ದಾರೋ ಅದ್ರ ಮೇಲೂ ರಿಸ್ಕ್ ಫ್ಯಾಕ್ಟರ್ಸ್ ಬೀಳೋಕ್ಕೆ ಚಾನ್ಸಸ್ ಇದೆ. ಈಗ ನ್ಯೂಟ್ರಿಷನ್ ಆ್ಯಂಡ್ ಫುಡ್ ಸ್ಟಫ್ಸ್ ಅದೆಲ್ಲ ಲೀಡ್ಸ್ ಏನೇನು ಮಾಡುತ್ತೆ ಪ್ರೆಗ್ನೆಂಟಲ್ಲಿ ಅಂತ ನೋಡೋಣ. ಫಸ್ಟ್ ಏನು ಕಾಸಸ್ ಅಂದರೆ ಅನಿಮಿಯಾ ಬರೋಕ್ಕೆ ಈಗ ಪ್ರೆಗ್ನೆಂಟ್ ವುಮೆನ್ಗೆ ಜಾಸ್ತಿ ಚಾನ್ಸಸ್ ಇದೆ. ಏನಕ್ಕೆ ಅಂದರೆ ರೆಡ್ ಬ್ಲಡ್ ಸೆಲ್ಸ್ ಕರೆಕ್ಟಾಗಿರಲ್ಲ, ಇನ್ ಕೇಸ್ ಕಡಿಮೆ ಆಗ್ಬೋದು, ಜಾಸ್ತಿ ಆಗ್ಬೋದು. ಬಟ್ ಕಡಿಮೆ ಆಗೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಅನಿಮಿಯಾನ ನಾವು ನ್ಯೂಟ್ರಿಷನಲ್ಲಿ ನೋಡ್ಕೋಬೇಕು. ಆಮೇಲೆ ಏನಾದರೂ ಇನ್ಫೆಕ್ಷನ್ ಬರೋ ಚಾನ್ಸಸ್ ಈ ಟೈಮಲ್ಲಿ ಜಾಸ್ತಿ ಇರುತ್ತೆ. ಏನಕ್ಕೆ ಅಂದರೆ ಮೈ ಆಲ್ರೆಡಿ ಡೆಲಿವರಿಗೆ ಪ್ರಿಪೇರ್ ಆಗಿರ್ತಾರೆ. ಸೊ ಅವ್ರು ಪ್ರೆಗ್ನೆಂಟ್ ಇರೋವಾಗ ಅವ್ರಿಗೆ ಇನ್ಫೆಕ್ಷನ್ ಬರೋಕ್ಕೆ ಚಾನ್ಸಸ್ ಹೆಂಗಿರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ಅದರಲ್ಲಿ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಆಮೇಲೆ ಪಿಕ ಅಂದರೆ ಒಂದು ಫುಡ್ನ ತಿನ್ನಬೇಕು ಅಂತ ಅರ್ಜೆಂಟ್ ಕ್ರೇವಿಂಗ್ಸ್ ಬರೋದು. ಆ ಟೈಮಲ್ಲಿ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತೋಕ್ಕಿಂತ ಈಗ ಜಾಸ್ತಿ ಮೂವೀಸಲ್ಲಿ ನೋಡಿರ್ತೀವಿ, ಅಲ್ಲೆಲ್ಲ ಜಾಸ್ತಿ ಎಲ್ಡರ್ಸ್ ಏನಾದರೂ ಕೇಳಿರ್ತಾರೆ, ಈಗ ಒಂದು ಇದೇ ತಿನ್ನಬೇಕು ಅದೇ ತಿನ್ನಬೇಕು ಅಂತ ಇರಲ್ಲ. ಕೆಲವೊಬ್ಬರಿಗೆ ಮಾವಿನಕಾಯಿ ತಿಂತಾರೆ, ಕೆಲವೊಬ್ಬರಿಗೆ ಆ್ಯಶಸ್ ತಿಂತಾರೆ. ಬಟ್ ಇಟ್ ಡಿಪೆಂಡ್ಸ್ ಆನ್ ದೇರ್ ಓನ್ ಕ್ರೇವಿಂಗ್ಸ್. ಸೊ ಫುಡ್ ಏನು ತಿನ್ನಬೇಕು ಅಂತ ಅವಾಗ ಏನು ಅನಿಸುತ್ತೋ ಅದನ್ನು ತಿಂತಾರೆ. ಅದರಲ್ಲೂ ನಮ್ಮ ನ್ಯೂಟ್ರಿಷನ್ ಸ್ಟಫ್ಸ್ ಹೆಂಗಿದೆ, ಏನಾದರೂ ರಾಂಗ್ ಕಾಸಸ್ ಮಾಡುತ್ತೆ ಅಂತ ಒಂದು ಕಣ್ಣಿಟ್ಕೊಳ್ಳೋದು ಒಳ್ಳೆಯದು. ಆಮೇಲೆ ಮಾಲ್ ನ್ಯೂಟ್ರಿಷನ್ ಆಗೋಕ್ಕೆ ಚಾನ್ಸಸ್ ಜಾಸ್ತಿ ಇದೆ.
ನಮ್ಮ ವಾಟೆವರ್ ನಾವು ಎಷ್ಟು ತಿಂದರೂ ನಾವು ಎಷ್ಟು ಟ್ಯಾಬ್ಲೆಟ್ಸ್ ಇಂಟೇಕ್ ಮಾಡಿದ್ರು ಅದೆಲ್ಲ ನ್ಯೂಟ್ರಿಷನ್ ಎಲ್ಲೋಗಿ ಸೇರುತ್ತೆ, ಅಫ್ಕೋರ್ಸ್ ಪಾಪಗೆ ಹೋಗುತ್ತಲ್ಲ. ಇನ್ ದಟ್ ಕೇಸ್ ಈಗ ನಾವು ಎಷ್ಟು ನ್ಯೂಟ್ರಿಷನ್ ತಗೋತಿದ್ದೀವಿ ಅದು ನಮ್ಮಿಬ್ಬರಿಗೂ ಸಾಕಾಗ್ತಿದೆಯಾ, ಇಲ್ಲ ಇನ್ ಕೇಸ್ ಏನಾದರೂ ಎಕ್ಸ್ಟ್ರಾ ತಗೋಬೇಕಾ, ಇಲ್ಲ ಏನೋ ಗಿಡಿನೆಸ್ ಬರ್ತಿದೆಯಾ, ಸುಸ್ತಾಗ್ತಿದೆಯಾ, ಇದೆಲ್ಲನೂ ನಿಮ್ಮ ಗೈನಕಾಲಜಿಸ್ಟ್ ಹತ್ರ ಒಂದ್ಸರಿ ಕನ್ಸಲ್ಟ್ ಮಾಡಿಕೊಂಡು ಈಗ ತಗೋತಿರೋ ನ್ಯೂಟ್ರಿಷನ್ ಕರೆಕ್ಟ್ ಇದೆಯಾ ಇಲ್ಲ ಮಾಲ್ ನ್ಯೂಟ್ರಿಷನ್ ಆಗೋಕ್ಕೆ ಚಾನ್ಸಸ್ ಇದೆಯಾ ಅಂತ ಒಂದ್ಸರಿ ಕನ್ಸಲ್ಟ್ ಮಾಡೋದು ತುಂಬ ಒಳ್ಳೆಯದು. And the major risk in pregnancy is vitamin A deficiency. There are lots of vitamins, there are a lot of minerals, but pregnant womenಗೆ ವಿಟಮಿನ್ ಎ ಡೆಫಿಷಿಯನ್ಸಿ ಬರೋಕ್ಕೆ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಲಾಸ್ಟಲ್ಲಿ ಐರನ್ ಡೆಫಿಷಿಯನ್ಸಿ. ಐರನ್ ಅಂದರೆ ಏನು ಗೊತ್ತಲ್ಲ, ಈಗ ಸ್ವೆಟ್ ಆಗ್ತಾರೆ, ಜಾಸ್ತಿ ಯೂರಿನೇಟ್ ಮಾಡ್ತಾರೆ. ಅಫ್ಕೋರ್ಸ್ ಪ್ರೆಗ್ನೆಂಟ್ ವುಮೆನ್ಗೆ ಮೇನ್ ಸಿಮ್ಟಮ್ಸ್ ಏನಂದರೆ ದೇ ಕೀಪ್ ಆನ್ ಯೂರಿನೇಟಿಂಗ್. ಹೆಂಗಿದ್ರು ಅವ್ರ ಬಾಡಿಯಲ್ಲಿ ಐರನ್ ಡೆಫಿಷಿಯನ್ಸಿ ಬರೋಕ್ಕೆ ಚಾನ್ಸಸ್ ಜಾಸ್ತಿ. ಸೊ ಇನ್ ದಟ್ ಕೇಸ್ ಐರನ್ ಡೆಫಿಷಿಯನ್ಸಿ ಆಗ್ತಿದ್ದಾರಾ ಏನು ಹೆಂಗೆ ಅಂತ ನಾವು ಫಾಲೋಅಪ್ ಮಾಡಿ ಅದನ್ನು ಡಾಕ್ಟರ್ ಹತ್ರ ಒಂದು ರೀಡಿಂಗ್ ತೋರಿಸಿ ಕನ್ಫರ್ಮ್. ಈಗ ನಾವು ನೆಕ್ಸ್ಟ್ ಏನು 4th ಪಾಯಿಂಟ್ ಏನು ನೋಡ್ತಿದ್ದೀವಿ ಅಂದರೆ ಲಿಟರಸಿ ಆರ್ ಮೆಟರ್ನಲ್ ಎಜುಕೇಷನ್. ಮೆಟರ್ನಲ್ ಎಜುಕೇಷನ್ ಅನ್ನೋದು ಎಷ್ಟು ಮುಖ್ಯ ಅಂತ ಈಗ ಜಾಸ್ತಿ ಜನಕ್ಕೆ ಗೊತ್ತಿರಲ್ಲ. ಈಗ ಕೆಲವೊಬ್ಬರು ಎಷ್ಟು ವಯಸ್ಸಲ್ಲಿ ಮದುವೆ ಮಾಡಿರ್ತಾರೆ ಅಂತ ಐಡಿಯಾ ಇರಲ್ಲ, ಚಿಕ್ಕ ಏಜ್ಗೆ ಮದುವೆ ಮಾಡಿರ್ತಾರೆ. ಆವಾಗ ಪ್ರೆಗ್ನೆಂಟ್ ಆಗೋಕ್ಕೆ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಅವರು ಹೆಂಗೆ ಮೇಂಟೈನ್ ಮಾಡಬೇಕು, ಒಂದು ಪ್ರೆಗ್ನೆನ್ಸಿನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗಲ್ಲ. ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂದರೆ ಅವರು ಈಗ ಏನು ತಿಂತಿದ್ದಾರೆ ಅಂದಿದ್ಮೇಲೆ ಅದು ಬಾಡಿಗೆ ರಿಯಾಕ್ಟ್ ಆದಾಗ ಅದರ ಅಲರ್ಜೀಸ್ ಏನು, ಸಿಂಪ್ಟಮ್ಸ್ ಏನು ಗೊತ್ತಿರಲ್ಲ ಅವ್ರಿಗೆ. ಫಸ್ಟ್ ಆಫ್ ಆಲ್ ಮೆಂಟಲ್ ಸ್ಟ್ರೆಸ್ನ ಹ್ಯಾಂಡಲ್ ಮಾಡೋಕ್ಕೂ ಗೊತ್ತಿರಲ್ಲ. ಈಗ ಇನ್ ದಟ್ ಕೇಸ್ ಜಾಸ್ತಿ ಬೇರೆ ಬೇರೆ ಕಂಟ್ರೀಸಲ್ಲೆಲ್ಲ ನೋಡಿದ್ರೆ ನಾವು ಒಂದು ಪ್ರೆಗ್ನೆಂಟ್ ಇದ್ದೀವಿ ಅಂದರೆ ಅವ್ರದ್ದು ಹೆಲ್ತ್ ಎಜುಕೇಷನ್ ಹೆಂಗೆ ಮಾಡಬೇಕಂತ ಪ್ರೋಗ್ರಾಮ್ಸ್ ಮಾಡ್ತಾರೆ, ಇಲ್ಲಾಂದರೆ ಅದಕ್ಕೆ ಅಂತ ಒಂದು ಕ್ಲಾಸಸ್ ಇರುತ್ತೆ. ಈಗ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರೋರು ಏನು ಮಾಡ್ತಾರೆ ಅಂಥ ಕಡೆ ಎಲ್ಲ ಹೋಗಿ ನಮ್ಮ ಸ್ಟ್ರೆಸ್ ಲೆವೆಲ್ನ ಹ್ಯಾಂಡಲ್ ಮಾಡೋದು, ಇಲ್ಲ ನಮ್ಮ ಬಾಡಿ ಮೂಮೆಂಟೇಷನ್ನ ಹೆಂಗೆ ಕಂಡುಹಿಡಿಯೋದು, ಇಲ್ಲ ಆ ಪ್ರೆಗ್ನೆಂಟ್ ಟೈಮಲ್ಲಿ ಹೆಂಗೆ ರೈಸ್ ಮಾಡ್ಕೋಬೇಕು ಇನ್ಫ್ಯಾಂಟ್ಸ್ನ ಅಂತ ಎಲ್ಲ ಡೀಟೇಲ್ಸು ತಿಳ್ಕೊತಾರೆ. ಇನ್ ಕೇಸ್ ನಾಲೆಜ್ ಇಲ್ಲದೆ ಇರೋರಿಗೂ ಏನು ಮಾಡೋಕ್ಕಾಗಲ್ಲ. ನಾವು ನರ್ಸಸ್ ಆಗಿರೋದ್ರಿಂದ ನಾವೇ ಅದಕ್ಕೆ ಅವ್ರಿಗೆ ಹೆಲ್ಪ್ ಮಾಡಬೇಕು. ನಾವು ಅವ್ರಿಗೆ ಏನು ಮಾಡಬೇಕು, ಏನು ತಿನ್ನಬೇಕು, ಹೆಂಗಿರಬೇಕು, ಆ್ಯಂಡ್ ಮೇಜರ್ಲಿ ಅವರು ಸ್ಟ್ರೆಸ್ ಲೆವೆಲ್ ಆ್ಯಂಡ್ ಆ್ಯಂಕ್ಷಿಯಸ್ ಲೆವೆಲ್ನ ಹೆಂಗೆ ಮ್ಯಾನೇಜ್ ಮಾಡಬೇಕು. ಕೆಲವೊಬ್ಬರು ಆಲ್ರೆಡಿ ವೀಕ್ ಆಗಿರ್ತಾರೆ ಬಾಡಿ ವೈಸು, ಅವ್ರನ್ನ ಹೆಂಗೆ ಮಾಲ್ ನ್ಯೂಟ್ರಿಷನ್ ಬರದೆ ನ್ಯೂಟ್ರಿಕಲ್ ವ್ಯಾಲ್ಯೂ ಇನ್ಕ್ರೀಸ್ ಮಾಡಿ ಆ್ಯಂಡ್ ದೆನ್ ಫಿಸಿಕಲಾಗಿ ಹೆಂಗೆ ಸ್ಟ್ರಾಂಗ್ ಮಾಡೋದು ಅಂತ ಹೇಳ್ಕೊಡ್ಬೇಕು. ಈ ಟೈಮಲ್ಲಿ ಯಾವ ಥರ ಎಲ್ಲ ಬಾಡಿಗೆ ಮೈಲ್ಡ್ ಎಕ್ಸಸೈಸ್ ಮಾಡೋದು, ಯೋಗ ಮಾಡ್ಬೋದು, ಆ್ಯಂಡ್ ಮೆಂಟಲ್ ಸ್ಟ್ರೆಸ್ನ ಹೆಂಗೆ ಕಡಿಮೆ ಮಾಡೋದು, ಇಲ್ಲ ಫಿಸಿಕಲ್ ಸ್ಟ್ರೆಸ್ನ ಹೆಂಗೆ ಕಡಿಮೆ ಮಾಡೋದು, ಈ ಥರ ಎಲ್ಲ ಹೇಳ್ಕೊಡ್ಬೇಕು. ಆ್ಯಂಡ್ ದೆನ್ ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ಈಗ ಜಾಸ್ತಿ ಕಡೆ ನೋಡಿರ್ತೀವಿ, ಎಸ್ಪೆಷಲಿ ಇನ್ ಇಂಡಿಯಾ, ಈಗ ಅವ್ರು ಪ್ರೆಗ್ನೆಂಟ್ ಇರ್ತಾರೆ ಬಟ್ ದೇ ಯೂಸ್ ಟು ಡೂ ಪ್ರೇಯರ್ಸ್ ಥಿಂಗ್ಸ್. ಈಗ ಅವ್ರು ಟೆಂಪಲ್ಗೆ ಹೋಗೋದು, ಅವ್ರಿಗೆ ಅಂತ ಕೆಲವು ರೀಜನಲ್ ಪ್ರೇಯರ್ಸ್ ಇರುತ್ತಲ್ಲ ಆ ಥರದ್ದೆಲ್ಲ ಮಾಡ್ತಾರೆ. ತುಂಬ ಸ್ಟ್ರೈನ್ ತಗೋತಾರೆ. ಅದೆಲ್ಲ ಮಾಡೋಂಗಿಲ್ಲ ಅಂತ ಅವ್ರಿಗೂ ಗೊತ್ತಿರ್ಬೋದು, ಇಲ್ಲ ಗೊತ್ತಿಲ್ಲದೇನೂ ಇರ್ಬೋದು. ಬಟ್ ಇದೆಲ್ಲ ನಾವು ಹೇಳ್ಕೊಡ್ಬೇಕಾಗಿರೋದು ನಮ್ಮ ಡ್ಯೂಟಿ. ನೆಕ್ಸ್ಟು ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ದ 5th ಪಾಯಿಂಟ್ ಕಾಲ್ಡ್ ಬ್ರೂಟಲ್ ಹೆಲ್ತ್ ಹ್ಯಾಬಿಟ್ಸ್. ಅಂದರೆ ಏನು ಗೊತ್ತಾ, ಬ್ರೂಟಲ್ ಹ್ಯಾಬಿಟ್ಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಏನೇನು ಮಾಡಬಾರ್ದು. ದ ಫಸ್ಟ್ ಥಿಂಗ್ ಈಸ್ ಡ್ರಿಂಕಿಂಗ್ ಆಲ್ಕೋಹಾಲ್, ಸ್ಮೋಕಿಂಗ್, ಕನ್ಸ್ಯೂಮಿಂಗ್ ಎಕ್ಸಸ್ ಆಫ್ ಕೆಫೈನ್. ಕಾಫಿ ತಾನೆ, ಟೀ ತಾನೆ ಅಂತ ಕೆಫೈನ್ನ ಜಾಸ್ತಿ ಇಂಟೇಕ್ ಮಾಡಬಾರ್ದು. ಇಟ್ ಮೇ ರಿಯಾಕ್ಟ್ ಆಪೋಸಿಟ್ಲಿ ಇನ್ಸೈಡ್ ಯುವರ್ ಬಾಡಿ. ಆ್ಯಂಡ್ ಈಟಿಂಗ್ ಜಂಕ್ ಫುಡ್ಸ್. ಈಗ ಜಂಕ್ ಫುಡ್, ಟಿನ್ ಫುಡ್ಸ್, ಇಲ್ಲ ಆಲ್ರೆಡಿ ಪ್ಯಾಕ್ಡ್ ಫುಡ್ಸ್ನ ತಿನ್ನೋದು ಎಷ್ಟು ಬ್ಯಾಡ್ ಅಂತ ನಮ್ಗೆ ನಾರ್ಮಲಿ ಗೊತ್ತು. ಬಟ್ ಪ್ರೆಗ್ನೆಂಟ್ ವುಮೆನ್ಗೆ ಇಟ್ ರಿಯಾಕ್ಟ್ಸ್ 100 times ಮೋರ್. ಆ್ಯಂಡ್ ಟ್ಯಾಬ್ಲೆಟ್ಸ್, ಈಗ ಆಲ್ರೆಡಿ ಏನಾದರೂ ಟ್ಯಾಬ್ಲೆಟ್ಸ್ ಕನ್ಸ್ಯೂಮ್ ಮಾಡ್ತಿದ್ದಾರೆ ಡಾಕ್ಟ್ರು ಕೊಟ್ಟಿದ್ದು ಅಂದಿದ್ಮೇಲೆ ಅದ್ರ ಜೊತೆ ಏನಾದರೂ ಈಗ ಪೇಯ್ನ್ ಕಿಲ್ಲರ್ಸು, ಎನಿ ಹಾರ್ಮೋನಲ್ ಟ್ಯಾಬ್ಲೆಟ್ಸ್, ಇಲ್ಲ ಎನಿ ಸ್ಟ್ರೆಸ್ ಡಿಪ್ರೆಷನ್ ಟ್ಯಾಬ್ಲೆಟ್ಸು ವಿತೌಟ್ ಡಾಕ್ಟರ್ ಕನ್ಸಿಡ್ರೇಷನ್ ಮಾಡೋಂಗಿಲ್ಲ. ಅದಾದಮೇಲೆ ಈಗ ಒಂದು ಡೆಲಿವರಿ ಮಾಡ್ತಾರೆ ಅಂದರೆ ಈಗ ಹಾಸ್ಪಿಟಲ್ಸ್ಗೆ ಹುಡ್ಕೊಂಡು ಹೋಗೋದು ಆದಷ್ಟು ಒಳ್ಳೆಯದು. ಏನಕ್ಕೆ ಈಗ ಅನ್ಟ್ರೈನ್ ಡಯಾಸ್ ಅಂತ ಹೇಳ್ತಾರಲ್ಲ, ವಿಲೇಜ್ ಸೈಡಲ್ಲೆಲ್ಲ ಅಜ್ಜಿಗಳು ಇಲ್ಲಾಂದರೆ ಅದಕ್ಕೆ ಅಂತ ಒಂದು ಲೇಡಿ ಇರ್ತಾರೆ, ಅವ್ರ ಹತ್ರ ಡೆಲಿವರಿ ನೋಡಿಕೊಂಡ್ರೆ ಈಗ ಅವ್ರು ಕರೆಕ್ಟಾಗಿ ಮಾಡ್ತಿದ್ದಾರಾ ಇಲ್ವಾ ಅಂತ ನಮ್ಗೆ ಗೊತ್ತಾಗಲ್ಲ. ಸೊ ದಟ್ ನಮ್ಗೆ ಏನಾಗ್ಬೋದು, ಮಕ್ಕಳಿಗೆ ಮಕ್ಕಳಿಗೆ ಉಂಬ್ಳಿಗಟ್ಟು ಕಟ್ ಮಾಡ್ತಾರೆ, ಅದ್ರ ಮೇಲೆ ಏನು ಮಾಡ್ತಾರೆ ಕೌಡಂದು ಫಿಕ್ಸ್ ಮಾಡಿ ಕಟ್ ಮಾಡೋ ಆ ಥರ ಇರೋದ್ರೆ ನಾವು ನೋಡಿದ್ದೀವಿ. ಸೊ ಇನ್ ದಟ್ ಕೇಸ್ ಈಗ ಈ ಥರ ಇರೋ ಎಲ್ಲ ಬ್ರೂಟಲ್ ಹ್ಯಾಬಿಟ್ಸ್ನು ಮಕ್ಕಳಿಗೆ ಹೆಂಗೆ ರಿಯಾಕ್ಟ್ ಆಗುತ್ತೆ ಅಂದರೆ ಅವ್ರ ಸ್ಕಿನ್ ಕಲರ್ ಚೇಂಜ್ ಆಗ್ಬೋದು, ಇಲ್ಲ ಹುಟ್ಟೋವಾಗಲೇ ಏನಾದರೂ ಡೆಫಿಷಿಯನ್ಸಿ ಇರ್ಬೋದು,
ಇಲ್ಲಾಂದರೆ ಅವ್ರಿಗೆ ಏನಾದರೂ ಡಿಫೆಕ್ಟಾಗಿ ಹುಟ್ಟಿರ್ಬೋದು. ಈ ಪ್ರೆಗ್ನೆಂಟ್ ವುಮೆನ್ ಈ ಥರ ಎಲ್ಲ ಬ್ರೂಟಲ್ ಹ್ಯಾಬಿಟ್ಸ್ ಇಟ್ಕೊಂಡಿರೋದ್ರಿಂದ ಮಕ್ಕಳಿಗೆ ಹುಟ್ಟೋ ಪಾಪುಗೆ ಎಷ್ಟು ತೊಂದರೆ ಆಗುತ್ತೆ ಅಂತ ನಮಗೆ ಫಸ್ಟು ತಿಳಿದಿರಬೇಕು. ಈಗ ಲಾಸ್ಟಾಗಿ ರೋಲ್ ಆಫ್ ಅ ಕಮ್ಯುನಿಟಿ ನರ್ಸ್ ವಿತ್ ಅ ಪ್ರೆಗ್ನೆಂಟ್ ವುಮೆನ್ ಏನಂತ ನೋಡಿದ್ರೆ, ಅವ್ರಿಗೆ ಈಗ ಮನೇಲೇ ಇದ್ದೀರಿ, ಮನೇಲೇ ಇದ್ಕೊಂಡು ಅವ್ರಿಗೆ ಗೈಡ್ ಮಾಡ್ತಿದ್ದೀರಾ ಅಂದಿದ್ಮೇಲೆ ಅವ್ರಿಗೆ ಫಸ್ಟ್ ಆಫ್ ಆಲ್ ವೈಟಲ್ ಸೈನ್ಸ್ ಎವ್ರಿ ಡೇ ಚೆಕ್ ಮಾಡೋದು ಒಳ್ಳೆಯದು. ವೈಟಲ್ ಸೈನ್ಸ್ ಅಂದರೆ ಏನು ಗೊತ್ತಿದೆಯಾ? ಅವರ ಬಾಡಿ ಟೆಂಪ್ರೇಚರ್, ಅವ್ರದ್ದು ಪಲ್ಸ್ ರೇಟಿಂಗ್ಸ್, ಅವ್ರ ರೆಸ್ಪಿರೇಷನ್ ರೇಟ್, ಬ್ಲಡ್ ಪ್ರೆಷರು, ಬ್ಲಡ್ ಆಕ್ಸಿಮೀಟರ್ಸು ಆ್ಯಂಡ್ ವೆಯ್ಟು, ಆ್ಯಂಡ್ ಏನಾದರೂ RBS, ಅವ್ರಿಗೆ ಆಲ್ರೆಡಿ ಶುಗರ್ ಡಯಾಬಿಟಿಕ್ ಪೇಷಂಟ್ ಆಗಿದ್ದಿದ್ರೆ ಅವ್ರದ್ದು ಶುಗರ್ ಲೆವೆಲ್ ಹೆಂಗಿದೆ ಅಂತ ಚೆಕ್ ಮಾಡೋದು ತುಂಬ ಒಳ್ಳೆಯದು. ಇದಾದಮೇಲೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಏನು ಡಿಸೀಸ್ ಬಂದಿರಲ್ಲ ಅಂತ ಗೊತ್ತಾಗಲ್ಲ. ಇಫ್ ಯು ಆರ್ ವರ್ಕಿಂಗ್ ಇನ್ ಅ ಹಾಸ್ಪಿಟಲ್, ಅವಾಗ ಮಂತ್ಲಿ ವಿಸಿಟು ಇಲ್ಲ ವೀಕ್ಲಿ ವಿಸಿಟ್ ಕೊಡ್ತಿದ್ದೀರಾ ಅಂದಿದ್ಮೇಲೆ ವೈಟಲ್ಸ್ ಮಸ್ಟ್ ಚೆಕ್ ಮಾಡಲೇಬೇಕು. ಇನ್ ಕೇಸ್ ಹೋಮ್ಗೆ ಬಿಟ್ಟಿದ್ದಾರೆ ಒಂದು ನರ್ಸನ್ನ, ಒಬ್ಬರು ಪೇಷಂಟನ್ನ ನೋಡ್ಕೊಳ್ಳೋಕ್ಕೆ ಅಂದಿದ್ಮೇಲೆ ಎವ್ರಿ ಡೇ ಚೆಕ್ ಮಾಡ್ಬೋದು. ಇಲ್ಲಾಂದರೆ 2 ಡೇಸ್ಗೆ ಒಂದ್ಸರಿ ಚೆಕ್ ಮಾಡೋದು, ಇಟ್ ವಿಲ್ ಬಿ ಹೈಲಿ ಹೆಲ್ತಿ. ಅದಾದಮೇಲೆ ಅವ್ರಿಗೆ ಸಿಮ್ಟಮ್ಸ್ ಆಫ್ ಈಗ ಏನಾದರೂ ಅವ್ರಿಗೆ ಬಂದಿದೆಯಾ ರೋಗ ಡಿಸೀಸ್ ಅಂದಿದ್ಮೇಲೆ ಅವ್ರಿಗೆ ಗೊತ್ತಾಗಲ್ಲ. ನಾವು ಸಿಮ್ಟಮ್ಸ್ ಗೊತ್ತಿರಬೇಕು. ಈ ಥರ ಏನಾದ್ರು ಸಿಮ್ಟಮ್ಸ್ ಇದ್ದರೆ ಹೆಂಗಾಗುತ್ತೆ, ಏನಾಗ್ಬೋದು ಫ್ಯೂಚರಲ್ಲಿ ಅಂತ ಗೊತ್ತಿದ್ದು, ಇನ್ ಕೇಸ್ ಯಾರಿಗಾದರೂ ಕಂಟಿನ್ಯೂಸ್ ಆಫ್ ಕಾಫಿಂಗ್ ಆ್ಯಂಡ್ ಥ್ರೋಟಿಂದ ಹಾರ್ಟ್ ವರ್ಕು ಇಶ್ಯೂಸ್ ಇದೆ ಅಂದಿದ್ಮೇಲೆ ಅವ್ರಿಗೆ ಅಫ್ಕೋರ್ಸ್ ಎಲ್ಲ ಪ್ರಾಬ್ಲಮ್ಸ್ ಬರಲ್ಲ, ಬಟ್ ಬರದೇ ನೋಡ್ಕೊಳ್ಳೋದು ನಮ್ಮ ಕೆಲಸವಾಗಿರೋದ್ರಿಂದ ಈಗ TB ಚೆಕಪ್ ಮಾಡಿಸೋದು, ಇಲ್ಲ ಎನಿ ಕ್ಯಾನ್ಸರ್ ಅವ್ರ ಮ್ಯಾಲೇರಿಯಾ ಚೆಕಪ್ಸ್ ಏನಾದರೂ ಒಂದು ಇದೆಯಾ ಅಂತ ಅವ್ರ ಸಿಮ್ಟಮ್ಸ್ ಇಟ್ಟು ನಾವು ಕಂಡುಹಿಡಿದು ಮೂವ್ ಆನ್ ಮಾಡಬೇಕು. ಆಮೇಲೆ ಅವ್ರು ಯಾವ ಏಜಲ್ಲಿದ್ದಾರೋ ಅದನ್ನೇ ಇಟ್ಕೊಂಡು ಅವ್ರಿಗೆ ಏನೇ ಡೌಟ್ಸ್ ಕೇಳಿದ್ರು ನಾವು ಆನ್ಸರ್ ಮಾಡೋಕ್ಕೆ ರೆಡಿ ಇರಬೇಕು. ಈಗ ಯಂಗ್ ಏಜಲ್ಲಿ ಅವರು ಪ್ರೆಗ್ನೆಂಟ್ ಆಗಿದ್ದೀರ ಅಂದ್ರ ಮೇಲೆ ಅವ್ರಿಗೆ ಡೌಟ್ಸೇ ಬರಲ್ಲ, ಅವ್ರಿಗೆ ಏನು ಮಾಡಬೇಕು ಅಂತಲೇ ಗೊತ್ತಿರಲ್ಲ. ಅವ್ರ ಮೈಂಡ್ ಫುಲ್ ಒಂದು ವೈಟ್ ಪೇಪರ್ ಇದ್ದಂಗೆ ಇರುತ್ತೆ. ಸೊ ಅವ್ರಿಗೆ ನಾವು ಏನಿರಬೇಕು, ಬೆಳಗ್ಗೆ ಎದ್ದಾಗಿಂದ ಸಂಜೆ ಹೋಗಿ ನಿದ್ದೆ ಮಾಡೋವರೆಗೂ ಏನು ಮಾಡಬೇಕು ಅಂತ ನಾವು ಫುಲ್ ಆ್ಯಂಡ್ ಫುಲ್ ನಾವು ಹೇಳ್ಕೊಡ್ಬೇಕು. ಇನ್ ಕೇಸ್ ಆಲ್ರೆಡಿ ಅವ್ರು ಪ್ರೆಗ್ನೆಂಟ್ ಇದ್ದಾರೆ, ಈಗ ತಿರ್ಗಾ 2nd or 3rd ಪಾಪು ಅಂದಿದ್ಮೇಲೆ ಅವ್ರಿಗೆ ಸ್ವಲ್ಪ ಐಡಿಯಾ ಇರುತ್ತೆ. ಅದು ತಾಡಿ ಈಗ ಕರೆಂಟ್ ಸಿಚುವೇಷನಲ್ಲಿ ಏನೇನು ಎಕ್ಸ್ಟ್ರಾ ನಾಲೆಜ್ ಬೇಕಾಗಿದ್ದು ಅದು ಮಾತ್ರ ಕೊಟ್ಟರೆ ಸಾಕು. ಅದು ಬಿಟ್ಟು ಈಗ ರಿಸ್ಕ್ ಫ್ಯಾಕ್ಟರ್ ಏನಾದರೂ ಅವ್ರ ಹತ್ರ ಇದೆ ಅಂತ ನಮ್ಗೆ ಗೊತ್ತಾದರೆ, ಇನ್ ಕೇಸ್ ಓವರ್ ವೆಯ್ಟ್, ಒಬಿಸಿಟಿ ಇದ್ದಾರೆ, ಇಲ್ಲ ಲೋ ವೆಯ್ಟ್ ತುಂಬ ಕಡಿಮೆ ಇದ್ದಾರೆ, ಇಲ್ಲ ತುಂಬ ಯಂಗ್ ಏಜಲ್ಲಿ ಅವ್ರು ಪ್ರೆಗ್ನೆಂಟ್ ಆಗಿದ್ದಾರೆ, ಇಲ್ಲಾಂದರೆ ಕಂಟಿನ್ಯೂಸ್ ಗ್ಯಾಪ್ ಇಲ್ಲದೆ ಪ್ರೆಗ್ನೆಂಟ್ ಆಗಿದ್ದಾರೆ, ಈ ಥರ ಏನಾದರೂ ರಿಸ್ಕ್ ಫ್ಯಾಕ್ಟರ್ಸ್ ಇರೋದ್ರಿಂದ ಅವ್ರಿಗೆ ಏನಾದರೂ ಇದ್ದರೆ ಇನ್ ಕೇಸ್ ಅವ್ರನ್ನ ಹೆಂಗೆ ಕರೆಕ್ಟಾಗಿ ಮೂವ್ ಆನ್ ಮಾಡಬೇಕು ಅಂತ ನಮಗೆ ಫಸ್ಟು ತಿಳಿದಿರಬೇಕು. ಅವ್ರಿಗೆ ಅಸಿಸ್ಟ್ ಮಾಡೋದು ಮಾತ್ರ ನಮ್ಮ ಕೆಲಸ ಅಲ್ಲ, ನಾಲೆಜು ಕಂಪ್ಲೀಟಾಗಿ ನಮ್ಮ ಕಡೆಯಿಂದ ಹೇಳ್ಕೊಡೋದು ನಮ್ಮ ಕೆಲಸ. ಇದು ತಾಡಿ ಅವ್ರಿಗೆ ಹೆಂಗೆ ಆರ್ಗನೈಸ್ ಮಾಡಬೇಕು ಏನೋ ಹೇಳಬೇಕು. ಇನ್ ಕೇಸ್ ಅವ್ರಿಗೆ ಮಾಡೋಕ್ಕಾಗ್ತಿಲ್ಲ ಅಂದಿದ್ಮೇಲೆ ನಾವೇ ಅವ್ರಿಗೆ ಆರ್ಗನೈಸಿಂಗ್ ಮಾಡಿಕೊಡೋದು ಏನೂ ತಪ್ಪಿಲ್ಲ. ಆ್ಯಂಡ್ ದೆನ್ ಎಲ್ಲ ಈಗ ಫ್ರೀ ಮೆಡಿಕಲ್ ಚೆಕಪ್ಸ್ ಇರುತ್ತೆ, ಇಲ್ಲಾಂದರೆ ಮೆಟರ್ನಿಟಲ್ ಕೇರ್ಗೆ ಅಂತ ಜಾಸ್ತಿ ಫ್ರೀ ಕ್ಯಾಂಪ್ಸ್ ನಡೆಯುತ್ತೆ, ಇಲ್ಲಾಂದರೆ ಅರ್ಲಿ ಪ್ರೆಗ್ನೆನ್ಸಿ, ಲೇಟರ್ ಪ್ರೆಗ್ನೆನ್ಸಿ, ಇಲ್ಲ ಪ್ರೆಗ್ನೆಂಟ್ ಆದಮೇಲೆ ಡೆಲಿವರಿ ಆದಮೇಲೆ ಇರೋ ಪೋಸ್ಟ್ಮಾರ್ಟಮ್ ಕೇರ್ಗೆಲ್ಲ ಮೆಡಿಕಲ್ ಕೇರ್ ಸಿಗೋದು ಜಾಸ್ತಿ ಬಂದಿದೆ. ಅಲ್ಲಿ ಎಲ್ಲಾದರೂ ಕ್ಯಾಂಪ್ಸ್ ಏನಾದರೂ ಆರ್ಗನೈಸ್ ಮಾಡ್ತಿದೆ ಅಂದರೆ ಲೋಕಲ್ ಬೋರ್ಡಿಂದ ನೀವು ಪರ್ಮಿಷನ್ ತಗೊಂಡು ಏರಿಯಾ ವೈಸ್ ಪ್ರೆಗ್ನೆಂಟ್ ಇರೋರಿಗೆಲ್ಲ ಆ ಥರ ಫ್ರೀ ಕ್ಯಾಂಪ್ನ ನಾವು ಆರ್ಗನೈಸ್ ಮಾಡಿನೂ ಕೊಡ್ಬೋದು, ಇಲ್ಲ ಆಲ್ರೆಡಿ ನಡೀತಿರೋ ಕ್ಯಾಂಪ್ಗೆ ನಾವು ಇವ್ರನ್ನ ಅಲಾಟ್ ಮಾಡಿನೂ ಬಿಡ್ಬೋದು. ದಿಸ್ ಆಲ್ ವಿಲ್ ಹೆಲ್ಪ್ ದಮ್ ಇನ್ ಪ್ರೆಗ್ನೆನ್ಸಿ ಆ್ಯಂಡ್ ವಿಲ್ ಹ್ಯಾವ್ ದಮ್ ಅ ಹೆಲ್ತಿ ಡೆಲಿವರಿ. ಥ್ಯಾಂಕ್ ಯು ಗೈಸ್ ಫಾರ್ having a wonderful class today. If you have any doubts or any clarification, do comment me below, and happy reading.